C4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಫೋಕಸ್ ಪದವಿ ಪೂರ್ವ ಕಾಲೇಜಿನಿಂದ ವಿದ್ಯಾ ಪ್ರತಿಭಾ ಪುರಸ್ಕಾರ ಮತ್ತು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ. ವಿದ್ಯೆಯೊಂದಿಗೆ ಕೌಶಲ್ಯತೆ ರೂಢಿಸಿಕೊಳ್ಳುವಂತೆ ಕರೆಕೊಟ್ಟ ಬಾಹುಬಲಿ ತಾಂತ್ರಿಕ ವಿದ್ಯಾಲಯದ ಪ್ರಾಂಶುಪಾಲರಾದ ಡಾ ಸುನಿಲ್ ಕುಮಾರ್. ಸ್ಥಳೀಯ ಮಟ್ಟದ ಅಂಗನವಾಡಿಗಳಲ್ಲಿನ ಮೂಲಭೂತ ಸೌಲಭ್ಯ, ಸವಲತ್ತು, ಕುಂದುಕೊರತೆಗಳನ್ನು ಪರಿಶೀಲಿಸುವಂತೆ ಸ್ಥಳೀಯ ನ್ಯಾಯಾಲಯಗಳಿಗೆ ರಾಜ್ಯ ಹೈಕೋರ್ಟ್ ಸೂಚನೆ. ಪಟ್ಟಣದ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಪಟ್ಟಣದ ನ್ಯಾಯಾಧೀಶರುಗಳು. ನೂತನವಾಗಿ ರಚನೆಗೊಂಡ ಪುರವರ್ಗ ಹಿರೇಮಠದ ಟ್ರಸ್ಟ್ನಿಂದ ನುಗ್ಗೇಹಳ್ಳಿ ಕೆಪಿಎಸ್ ಶಾಲೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್ ವಿತರಣೆ ಮಾಡಿದ ಟ್ರಸ್ಟ್ನ ಅಧ್ಯಕ್ಷರಾದ ಡಾ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ. ವಾರ್ತೆಗಳ ವಿವರ. ಇಂದಿನ ಸ್ಪರ್ಧಾಯುಗದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆಯೊಂದಿದ್ದರೆ ಸಾಲದು, ವಿದ್ಯೆಯೊಂದಿಗೆ ಕೌಶಲ್ಯ ಅತ್ಯಗತ್ಯ. ಕಲಿಕಾ ಹಂತದಲ್ಲಿ ವಿದ್ಯೆಯ ಜೊತೆಗೆ ಕೌಶಲ್ಯವನ್ನ ಬೆಳೆಸಿಕೊಳ್ಳಬೇಕು, ಆಗ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯವೆಂದು ಬಾಹುಬಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಡಿ ಸುನಿಲ್ ಕುಮಾರ್ ಅವರು ತಿಳಿಸಿದರು. ಪಟ್ಟಣದ ಸದ್ವಿದ್ಯಾ ಎಜುಕೇಷನ್ ಟ್ರಸ್ಟ್ ನಡಿ ಕಾರ್ಯನಿರ್ವಹಿಸುತ್ತಿರುವ ಫೋಕಸ್ ಪದವಿ ಪೂರ್ವ ಕಾಲೇಜು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಪಂಡಿತ್ ಸಿಆರ್ ಶ್ರೀನಿವಾಸ್ ಅಯ್ಯಂಗಾರ್ ಅವರ ಸ್ಮರಣಾರ್ಥ ವಿದ್ಯಾ ಪ್ರತಿಭಾ ಪುರಸ್ಕಾರ ಹಾಗೂ 2024-25ನೇ ಸಾಲಿನ ಶೈಕ್ಷಣಿಕ ಸಾಲಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇದು ಜಾಗತಿಕವಾಗಿ ಪ್ರಬಲವಾದ ಸ್ಪರ್ಧೆ ಇದ್ದು ವಿದ್ಯಾರ್ಥಿಗಳು ಪಠ್ಯದಲ್ಲಿ 100% ಅಂಕ ಗಳಿಸಿದರೂ ಉದ್ಯೋಗವಿಲ್ಲದ ಸ್ಥಿತಿ ಇದೆ. ಇದಕ್ಕೆ ಕಾರಣ ಆತನಲ್ಲಿ ಸ್ವಂತಿಕೆ, ಕೌಶಲ್ಯತೆ ಇಲ್ಲದಿರುವುದು ಕಾರಣವಾಗಿದೆ. ಇಂದಿನ ಕಾಲದಲ್ಲಿ ವಿದ್ಯೆ ಆಧಾರಿತ ಉದ್ಯೋಗದ ಬದಲಾಗಿ ಕೌಶಲ್ಯಾಧಾರಿತ ಉದ್ಯೋಗಗಳು ಸೃಷ್ಟಿಯಾಗಿವೆ ಎಂದರು. ಕಾಲೇಜುಗಳಲ್ಲಿಯೂ ವಿದ್ಯಾರ್ಥಿಗಳಿಗೆ ಹೊಸದನ್ನು ಕಲಿಸುವ, ತಿಳಿಸುವ ಕೆಲಸಗಳು ನಿರಂತರವಾಗಿ ಆಗುತ್ತಿರಬೇಕು. ಗುಣಮಟ್ಟದ ಶಿಕ್ಷಕರನ್ನ ಹೊಂದಿ ಅವರಿಗೆ ಪ್ರತಿ ವರ್ಷ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ಕೊಡಿಸುವ ಮೂಲಕ ಅವರನ್ನು ಗಟ್ಟಿಗೊಳಿಸಿದಾಗ ವಿದ್ಯಾರ್ಥಿಗಳು ಗಟ್ಟಿಗೊಳ್ಳುತ್ತಾರೆ. ಆಗ ಕಾಲೇಜಿಗೆ ಉತ್ತಮ ಫಲಿತಾಂಶ ಲಭಿಸುತ್ತದೆ. ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾರ್ಥಿಗಳು ದಾಖಲಾಗಿ ಕಾಲೇಜು ಉತ್ತುಂಗಕ್ಕೇರಲು ಸಾಧ್ಯವಾಗುತ್ತದೆ ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕ್ರೈಸ್ಟ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಆಂಟೋನಿ ರಾಜ್ ಮಾತನಾಡಿ, ನಿಸರ್ಗದಲ್ಲಿ ಅತಿ ಶ್ರೇಷ್ಠವಾದ ಜೀವಿ ಮನುಷ್ಯ. ದೇವರ ಆಜ್ಞೆಯಂತೆ ಹುಟ್ಟಿರುವ ನಮ್ಮ ಪ್ರತಿಯೊಬ್ಬರಲ್ಲಿಯೂ ದೇವರ ಅಂಶವಿದೆ. ಜ್ಞಾನದ ಕಣಜವನ್ನಾಗಿ ದೇವರು ಸೃಷ್ಟಿಸಿದ್ದಾನೆ. ಇದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ನಿಮಗೋಸ್ಕರ ಬಿಸಿಲು, ಮಳೆ ಎನ್ನದೇ ದುಡಿಯುವ ಪೋಷಕರ ಶ್ರಮಕ್ಕೆ ಉತ್ತರವಾಗಿ ಸುಸಂಸ್ಕೃತನಾಗಿ, ಸಚ್ಚಾರಿತ್ರನಾಗಿ ದೇಶಕ್ಕೆ ಕೀರ್ತಿ ತರುವಲ್ಲಿ ಮುಂದಾಗಬೇಕು. ಒಳ್ಳೆಯ ವಿದ್ಯಾಸಂಸ್ಥೆ, ಕಾಲೇಜನ್ನು ಆಯ್ಕೆ ಮಾಡಿಕೊಂಡಿರುವ ಮಕ್ಕಳೇ ನಿಮ್ಮ ಬದುಕು ಉತ್ತಮವಾಗಿ ಅರಳಲಿ ಎಂದು ಆಶಿಸಿದರು. ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ನಿವೃತ್ತ ಇಂಜಿನಿಯರ್ ಶೇಷಾಚಲಾರವರು ಸನ್ಮಾನಿಸಿ ಮಾತನಾಡಿದರು. ಇನ್ನು ಅತಿಥಿಗಳಾಗಿ ಆಗಮಿಸಿದ ಸಿಎಸ್ ಹರ್ಷ ಮತ್ತು ಕಾಲೇಜಿನ ಪ್ರಾಂಶುಪಾಲರು, ಸದ್ವಿದ್ಯಾ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಆದ ಡಿಆರ್ ಗೋಪಾಲಕೃಷ್ಣರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಮಾರಂಭದಲ್ಲಿ ಕಾಲೇಜು ಆಡಳಿತ ಮಂಡಳಿಯ ಸದಸ್ಯರುಗಳಾದ ಬಿಪಿ ಮೋಹನ್, ಎಆರ್ ಜೀವನ್, ಸಿಎಸ್ ಮಧು ಸೇರಿ ಇತರರಿದ್ದರು. ನೀವು ಎಲ್ಲ ಕಡೆಯಲ್ಲೂ ಕೂಡ ಪ್ರತಿಭಾ ಪುರಸ್ಕಾರ ಅಂತ ಕೇಳಿರ್ಬೋದು. ವಿದ್ಯಾ ಪ್ರತಿಭಾ ಪುರಸ್ಕಾರ ಅಂತ ಎಲ್ಲೂ ಕೇಳಿರೋಲ್ಲ. ಯಾಕೆ ಅಂದರೆ ಪ್ರತಿಭೆ ಅಥವಾ ಪ್ರತಿಭಾ ಇದರ ಅರ್ಥ ತಿಳ್ಕೊಂಡ್ರೆ ನಾವು ಏನು ಸಾಧನೆ ಮಾಡಬೇಕು, ನಂಬರ್ ತಗೊಳ್ಳಲೇ ದೊಡ್ಡದ, ನಂಬರ್ ತಗೊಂಡ್ಮೇಲೆ ಏನು ಮಾಡಬೇಕು ನಾವು. ಈಗ ಒಂದು ರೀತಿಯ ಪ್ರತಿಜ್ಞೆಯನ್ನು ನೀವು ಮಾಡಿದ್ರಿ, ಅದರ ಹಿಂದುಗಡೆ ಯಾವ ರೀತಿಯ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ನಮ್ಮ ಜೀವನವನ್ನು ಸರಿಯಾಗಿ ರೂಪಿಸ್ಕೊಳ್ಬೇಕು. ಅದಕ್ಕಾಗಿ ಬೇಕಾಗಿರೋದು ವಿದ್ಯೆ. ಆ ವಿದ್ಯೆಯನ್ನು ಹೊರಗಡೆಯಲ್ಲಿ ಪ್ರತಿಭೆ, ತಮ್ಮನ್ನು ತಾವು ತೋರಿಸಿಕೊಳ್ಳುವುದು ಸಂಸ್ಕೃತ ಶಬ್ದ ಪ್ರತಿಭೆ. ಸ್ಕೂಲ್ ಇರಲಿಲ್ಲ, ಆಮೇಲೆ ಹಾಸನ ಗೌರ್ಮೆಂಟ್ ಸ್ಕೂಲ್ ಆಯಿತು. ಇವರು ಮಳವಳ್ಳಿನಲ್ಲಿ ಅವರ ದೊಡ್ಡಮ್ಮನ ಮನೆಯಲ್ಲಿ ಇವರು ವಿದ್ಯಾಭ್ಯಾಸ ಮಾಡಬೇಕಾಯಿತು. SSLC ಪರೀಕ್ಷೆಯನ್ನು ಅವರು ಪಾಸ್ ಮಾಡೋದು. ವೆಂಕಟಪ್ಪನವರು ಅಂತ, ವೆಂಕಟಪ್ಪನವರು ಅಂತ ಇವರು ಸಹಪಾಠಿಗಳಾಗಿದ್ದವರು, ವಿಧಾನ ಪರಿಷತ್ ಅಧ್ಯಕ್ಷರು ಆಗಿದ್ದರು. ಅವರು ಈ ವಿದ್ಯಾಭ್ಯಾಸ ಮುಗಿದ ಮೇಲೆ ಪಂಡಿತ್ ಪರೀಕ್ಷೆಯನ್ನು ಪಾಸ್ ಮಾಡಿ
ರೆಸಲ್ಯೂಷನ್ ಪಾಸ್ ಮಾಡಿಕೊಂಡು ಅವರು ಚಂದ್ರಾಯಪಟ್ಟಣದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು. ಇಲ್ಲಿ ಬೇರೆ ಹುಡುಗರಿಗೆ ಹೊರಗಡೆಯಿಂದ ಬಂದವರಿಗೆ ತೊಂದರೆ ಆಗುತ್ತೆ, ಏನು ಮಾಡೋದು ಅಂತ ಹೇಳಿ 1944ನೇ ಇಸ್ವಿನಲ್ಲಿ ಇಲ್ಲಿ ನವೋದಯ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡೋದು. ಅಲ್ಲಿ ಆಗಿನ ಮುಖ್ಯಮಂತ್ರಿಯಾದ ಕೆಂಗಲ್ ಹನುಮಂತಯ್ಯನವರು, ಎ ಜಿ ರಾಮಚಂದ್ರಾಯರು, ನ್ಯಾಷನಲ್ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಾದ ಸಂಪತ್ಗಿರಾಯರು ಮತ್ತು ಎ ಜಿ ರಾಮಚಂದ್ರಾಯರೆಲ್ಲ ಈ ಸಂಸ್ಥೆಗೆ ಬಹಳಷ್ಟು ಸಹಾಯ ಮಾಡುವಂತಹ ಒಬ್ಬ ವ್ಯಕ್ತಿನ ಪ್ರವಾದಿ ಅಂತ ಕರಿತೀವಿ. ಆಗ ಆ ಪ್ರವಾದಿ ಹೀಗೆ ಹೇಳ್ತಾರೆ, ನಿಮ್ಮ ಮಕ್ಕಳು ನಿಮ್ಮವಲ್ಲ, ನಿಮ್ಮಿಂದ ಬಂದಿರಬಹುದು, ಆದರೆ ದೇವರ ಆತ್ಮ ಅನ್ನೋದು ಅದರಲ್ಲಿದೆ. ನಿಮ್ಮ ಮಕ್ಕಳು ನಿಮ್ಮವಲ್ಲ, ನಿಮ್ಮ ಮುಖಾಂತರ ಬಂದಿದ್ದಾರೆ, ನಿಮ್ಮಿಂದ ಅಲ್ಲ ಅಂತ ಹೇಳ್ತಾರೆ. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ಸ್, ದೇ ಹ್ಯಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು. ಯು ಮೇ ನರ್ಸ್ ದೇರ್ ಬಾಡಿ, ನೀವು ಅವರ ದೇಹಗಳನ್ನು ಸಾಕಬಲ್ಲರಿ, ನಾಟ್ ದ ಸೋಲ್ಸ್, ಆತ್ಮಗಳನ್ನು ಅಲ್ಲ. ನಿಮ್ಮ ಯೋಚನೆಗಳನ್ನು ಅವಿಗೆ ನೀಡಬೇಡಿ, ಅವರದೇ ಆದಂಥ ಯೋಚನೆಗಳು ಉಗಮವಾಗ್ತವೆ ದೇವರ ಪ್ರಸನ್ನತೆಯಿಂದ. ನೀವು ಬಾಣವಾಗಿರ್ತೀರಿ, ನಿಮ್ಮ ಮಕ್ಕಳು ಬಿಲ್ಲು ಆಗಿರ್ತಾರೆ. ನೀವು ಬಾಣ ಅಂದ್ರೆ ಮುಂದೆ ಹೋಗೋದಲ್ವಾ, ಸಾರಿ, ನೀವು ಬಿಲ್ ಆಗಿರ್ತೀರಿ, ಬಾಣ ನಿಮ್ಮ ಮಕ್ಕಳಾಗಿರುತ್ತಾರೆ. ಕಾರಣ ಆ ದೇವರು ಬಿಲ್ಲನ್ನು ಬಾಣವನ್ನು ಒಂದೇ ರೀತಿಯಾಗಿ ಪ್ರೀತಿಸುತ್ತಾರೆ. ನಿಮ್ಮನ್ನು ಬಗ್ಗಿಸಿ ಬಾಗಿಸಿ ಮುಂದೆ ಹೋಗುವಂತೆ ಮಾಡುತ್ತಾರೆ ಈ ನಿಮ್ಮ ಮಕ್ಕಳನ್ನ. ಅದೇ ಬಾಣವಾಗಿರುತ್ತದೆ. ಆ ಜೀವನ ಯಾವಾಗಲೂ ಮುಂದೆ ಹೋಗಬೇಕೇ ವಿನಃ ಹಿಂದೆ ಅಲ್ಲ ಅಂತ ಆ ಒಂದು ತಾಯಿಗೆ ಹಿತವಚನ ನೀಡ್ತಾರೆ. ವಿದ್ಯೆ ಓದೋರೆಲ್ಲ ಸ್ಕಿಲ್ಸ್ ಪೀಪಲ್ಸ್ ಅಂತ ತಿಳ್ಕೊತಾರೆ. ಅಲ್ಲ, ವಿದ್ಯೆ ಮತ್ತು ಸ್ಕಿಲ್ ಇದೆರಡರಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ. ನಾವು ಹೇಳ್ತೀವಲ್ಲ, ಅಳಿಯ ಅಲ್ಲ ಮಗಳ ಗಂಡ ಅಂತ, ಹಾಗೆ ಇದರಲ್ಲೂ ಅಷ್ಟೇ ವಿದ್ಯೆ ಮತ್ತು ಸ್ಕಿಲ್ ಎರಡನ್ನೂ ಗಳಿಸ್ಬೇಕಾಗತ್ತೆ. ಅದ್ರ ಬಗ್ಗೆ ಮುಂದಿನ ಭಾಷಣಗಳಲ್ಲಿ ಹೇಳ್ತಾ ಹೋಗ್ತೀವಿ, ಅಥವಾ ನನ್ನ ಒಂದು ನುಡಿಯಲ್ಲಿ ಹೇಳ್ತಾ ಹೋಗ್ತೀರಿ. ಈ ಒಂದು ಸಂಸ್ಥೆನ ನಾವು ನೋಡಿದಾಗ ಓಕೆ, ಸೊ ಇಲ್ಲಿ ಆಂಥೋನಿ ಸರ್ ಹೇಳಿದ್ರು, ಅವರ ಗೀತೆಗಳೇನಿತ್ತು ಅದು ಎಲ್ಲ ಇಂಡಿಯಾದ ಮೇಲಿತ್ತು ಅಥವಾ ನಮ್ಮ ಭಾರತದ ಮೇಲಿತ್ತು. ಓಕೆ, ಸೊ ಹಾಗಾಗಿ ಭಾರತ ಉತ್ತುಂಗಕ್ಕೆ ಇರಬೇಕು ಅಂದರೆ, ಚಾವಣಿ ಆಗಬೇಕು ಅಥವಾ ಒಂದು ತಾರಸಿ ಆಗಬೇಕು ಅಂದರೆ ಏನು ಕಾರಣ? ಒಂದು ತಾರಸಿ ನಿಲ್ಲಬೇಕು ಅಂದರೆ, ನಿಮ್ಮ ಮೇಲ್ಗಡೆ ಇರೋ ತಾರಸಿ ನಿಲ್ಲಬೇಕು ಅಂದರೆ ಏನಿರಬೇಕು? 4 ಗೋಡೆಗಳಿರಬೇಕಾ? 4 ಗೋಡೆಗಳಿಲ್ಲದೆ ಇದ್ದರೆ ದೇಶ ನಿಲ್ಲಲ್ಲ. ಹಾಗೆ 4 ಗೋಡೆಗಳನ್ನು ಇಲ್ಲಿ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಗೋಡೆ ಆದರೆ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಹಾಗೂ ರಾಜ್ಯ ಕಾನೂನು ಸೇವೆಗಳ ಸಮಿತಿಯು ಅಂಗನವಾಡಿಗಳಲ್ಲಿರುವ ಸೇವೆಗಳ ಕುಂದುಕೊರತೆ, ಮಕ್ಕಳಿಗೆ ನೀಡಬೇಕಾಗಿರುವ ಸೌಲಭ್ಯಗಳ ಕುರಿತು ವರದಿ ನೀಡಲು ನಿರ್ದೇಶಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದ ಕೋರ್ಟ್ ಹಿಂಭಾಗದಲ್ಲಿರುವ ಜನತಾ ಕಾಲೋನಿ ಅಂಗನವಾಡಿ ಕೇಂದ್ರಕ್ಕೆ ಬುಧವಾರ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಬಿಸಿ ದೀಪುರ್ ಅವರು ಮತ್ತು ಹೆಚ್ಚುವರಿ ನ್ಯಾಯಾಧೀಶರಾದ ಎಸ್ ರಶ್ಮಿರವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ರಾಜ್ಯದ ಉಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಆಯಾ ತಾಲೂಕು ಜಿಲ್ಲೆಗಳಲ್ಲಿನ ಕಾನೂನು ಸೇವೆಗಳ ಸಮಿತಿಯು ಸ್ಥಳೀಯ ಅಂಗನವಾಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಲು ಮುಂದಾಗಿ ಪಟ್ಟಣದ ನ್ಯಾಯಾಧೀಶರುಗಳು ಅಂಗನವಾಡಿಗೆ ಭೇಟಿ ನೀಡಿ ಅಂಗನವಾಡಿಯಲ್ಲಿನ ಸವಲತ್ತುಗಳನ್ನು ಮಕ್ಕಳಿಗೆ ನೀಡಲಾಗುತ್ತಿರುವ ಕುರಿತು ಮಾಹಿತಿಯನ್ನು ಪಡೆದು ಅಪೌಷ್ಟಿಕತೆಯ ಮಕ್ಕಳಿರುವ ಕುರಿತು ಅಂಗನವಾಡಿ ಕೇಂದ್ರದ ಮೇಲ್ವಿಚಾರಕರಿಂದ ಮಾಹಿತಿಯನ್ನು ಪಡೆದರು. ತದನಂತರ ಅಂಗನವಾಡಿ ಕಟ್ಟಡ, ಅಡುಗೆ ಮನೆ, ಅಡುಗೆಯ ಪರಿಕರಗಳನ್ನು ವೀಕ್ಷಿಸಿ ಮಕ್ಕಳಿಗೆ ನೀಡುವ ಆಹಾರದ ಗುಣಮಟ್ಟ ಹಾಗೂ ಮೊಟ್ಟೆಯ ಕುರಿತು ಮಾಹಿತಿಯನ್ನು ಪಡೆದರಲ್ಲದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡಿ ನೀಡಿರುವ ಬಗ್ಗೆ ಮಾಹಿತಿಯನ್ನು ಪಡೆದು ಕಡತಗಳನ್ನು ಪರಿಶೀಲಿಸಿದರು. ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಗರ್ಭಿಣಿಯರಿಗೆ ನೀಡುವ ಆಹಾರ ಪದಾರ್ಥಗಳನ್ನು ವಿತರಿಸುವಂತೆ ಆದೇಶಿಸಿ ಅಂಗನವಾಡಿ ಕೇಂದ್ರಕ್ಕೆ ವಿದ್ಯುತ್ ಸಂಪರ್ಕ ಇಲ್ಲದಿರುವುದು ಕೇಂದ್ರದ ಮೂಲ ಸೌಕರ್ಯಗಳ ಕೊರತೆಯನ್ನು ಸೂಚಿಸುತ್ತದೆ ಎಂದೇಳಿ ಶುಚಿತ್ವಕ್ಕೆ ಹೆಚ್ಚು ಗಮನ ಹರಿಸಬೇಕೆಂದು ತಿಳಿಸಿದರು.
ಉಚ್ಚ ನ್ಯಾಯಾಲಯ ಮತ್ತು ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಒಂದು ನಿರ್ದೇಶನದ ಮೇರೆಗೆ ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಎಲ್ಲ ಅಂಗನವಾಡಿಗಳಿಗೂ ಅದರಲ್ಲಿ ಇರುವಂಥ ಸೌಲಭ್ಯಗಳು, ಕುಂದುಕೊರತೆಗಳು ಮತ್ತು ಮಕ್ಕಳಿಗೆ ಬೇಕಾದಂತಹ ಇತರ ಸೌಲಭ್ಯಗಳನ್ನು ಕುರಿತು ಒಂದು ವರದಿಯನ್ನು ನೀಡಬೇಕು ಅಂತೇಳಿ ನಿರ್ದೇಶನ ಬಂದಿರೋದ ಮೇರೆಗೆ ನಾನು ಮತ್ತು ನಮ್ಮ ಸಹೋದ್ಯೋಗಿ ಲಕ್ಷ್ಮೀ ಮೇಡಮ್ ಅವರು ಇವತ್ತು ಈ ಒಂದು ಅಂಗನವಾಡಿಗೆ ಭೇಟಿ ಕೊಟ್ಟು ಇಲ್ಲಿ ಏನು ಫೆಸಿಲಿಟೀಸ್ ಇದೆ ಅಥವಾ ಇಲ್ಲಿ ಏನು ಕುಂದುಕೊರತೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಕೂಲಂಕಷವಾಗಿ ವರದಿಯನ್ನು ತಯಾರಿಸಿದ್ವಿ. ಸೊ ಇದೇ ರೀತಿ ಈ ಚನ್ನಪಟ್ಟಣದಲ್ಲಿರುವ ತಾಲೂಕಿನಲ್ಲಿರುವಂಥ ಎಲ್ಲ ಅಂಗನವಾಡಿಗಳಿಗೂ ಸಹ ನಾವು ಭೇಟಿ ಕೊಟ್ಟು ಇದರ ಬಗ್ಗೆ ಒಂದು ವರದಿಯನ್ನು ಮನೆ ಉಚ್ಚ ನ್ಯಾಯಾಲಯಕ್ಕೆ ಕಳಿಸ್ಕೊಟ್ಟು ಆ ಮುಖಾಂತರ ಅಂಗನವಾಡಿ ಮಕ್ಕಳುಗಳಿಗೆ ಸಿಗುವಂಥ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನ ಒದಗಿಸ್ಕೊಡೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಅಂಗನವಾಡಿಗಳಲ್ಲೂ ಸಹ ಕೆಲವೊಂದು ಸರ್ಕಾರದ ನೀತಿ ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ಸೊ ಆ ನಿಟ್ಟಿನಲ್ಲಿ ಆ ರೀತಿ ಮಾಡೋಕ್ಕೋಸ್ಕರ ಈ ಒಂದು ನ್ಯಾಯಾಲಯ ಅದಕ್ಕೆ ಒಂದು ಇಂಟ್ರೆಸ್ಟ್ ತೊಗೊಂಡು ಈ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದೆ. ಸೊ ಆದ್ದರಿಂದ ಎಲ್ಲರೂ ಸಹ ಇದಕ್ಕೆ ಕೈ ಜೋಡಿಸಿ ಈ ಒಂದು ಏನು ನಮ್ಮ ನ್ಯಾಯಾಲಯದ ಉದ್ದೇಶವನ್ನು ನಾವು ಈಡೇರಿಸಬೇಕಂತೇಳಿ ಈ ಮೂಲಕ ಎಲ್ಲರಿಗೂ ನಾನು ಕೇಳ್ಕೊಳ್ತೇವೆ. ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ಇತ್ತೀಚೆಗೆ ನೂತನವಾಗಿ ಉದ್ಘಾಟನೆಗೊಂಡಿರುವ ಪುರವರ್ಗ ಹಿರೇಮಠ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೋಬಳಿ ಕೇಂದ್ರದ ಸರ್ಕಾರಿ ಹಿರಿಯ ಬಾಲಕಿಯರ ಪಾಠಶಾಲೆ ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲೆ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ನೋಟ್ಬುಕ್, ಪೆನ್ನುಗಳನ್ನು ವಿತರಣೆ ಮಾಡಲಾಯಿತು. ಸಮಾಜ ಸೇವೆಯನ್ನೇ ಗುರಿಯನ್ನಾಗಿಸಿಕೊಂಡು ನುಗ್ಗೇಹಳ್ಳಿಯಲ್ಲಿನ ಪುರವರ್ಗ ಹಿರೇಮಠದ ಸ್ವಾಮೀಜಿಗಳಾದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಇತ್ತೀಚೆಗೆ ಪುರವರ್ಗ ಹಿರೇಮಠ ಚಾರಿಟಬಲ್ ಟ್ರಸ್ಟ್ ಅನ್ನು ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರಿಂದ ಇತ್ತೀಚೆಗೆ ಉದ್ಘಾಟನೆಯನ್ನ ನಡೆಸಿದರು. ಚಾರಿಟಬಲ್ ಟ್ರಸ್ಟ್ ತನ್ನದೇ ಆದ ಮೊದಲ ಕಾರ್ಯವಾಗಿ ಹೋಬಳಿ ಮಟ್ಟದ ಶಾಲೆಗಳಿಗೆ ಟ್ರಸ್ಟ್ ಸದಸ್ಯರೊಂದಿಗೆ ತೆರಳಿದ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಶಿಕ್ಷಣಕ್ಕೆ ನೆರವಾಗುವ ದೃಷ್ಟಿಯಿಂದ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನೋಟ್ಬುಕ್, ಪೆನ್ಗಳನ್ನು ವಿತರಣೆ ಮಾಡಲಾಗುತ್ತಿದ್ದು, ಮುಂಬರುವ ದಿನಗಳಲ್ಲಿ ಶಾಲೆಯ ಬಡ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಅನ್ನು ವಿತರಣೆ ಮಾಡಲು ಟ್ರಸ್ಟ್ನ ಸದಸ್ಯರೊಂದಿಗೆ ಚರ್ಚಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಮೇಬಲ್ ರೋಸ್, ಟ್ರಸ್ಟ್ನ ಸದಸ್ಯರುಗಳಾದ ವಿಶ್ವನಾಥ್, ಕುಮಾರಸ್ವಾಮಿ, ನಾಗರಾಜ್, ಬಸವರಾಜು, ವಿರೂಪಾಕ್ಷ, ನಾಗರಾಜ್ ಸೇರಿದಂತೆ ಇತರೆ ಸದಸ್ಯರು ಮತ್ತು ಶಿಕ್ಷಕ ವೃಂದ ಹಾಜರಿದ್ದರು. ನಮ್ಮ ಶಾಲೆಗೆ ಮಹೇಶ್ವರ ಸ್ವಾಮೀಜಿ ಮಾಡೋದೊಂದು ಅಪರೂಪದ ವಿಷಯ. ಅವರು ನಮ್ಮ ಶಾಲೆಗೆ ದಾನ, ನೆಕ್ಸ್ಟ್ ನೋಟ್ಬುಕ್ ಆಗಿರ್ಬೋದು, ಲೇಖನಿಗಳಾಗಿರ್ಬೋದು, ಅವುಗಳ ಸದುಪಯೋಗವನ್ನು ನಾವು ಬಳಸ್ತೀವಿ. ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಮತಿ ನಳಿನಾ ಟೀಚರ್ ಮಾತನಾಡೋರೆ ಹಾಗೂ ಎಲ್ಲ ಶಿಕ್ಷಕರ ವೃಂದದವರೇ, ಎಲ್ಲ ನಮ್ಮ ಜಗತ್ತಿನ ಸದಸ್ಯರೇ, ಪತ್ರಿಕಾ ಮಿತ್ರರೇ, ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ಒಂದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣ. ಇವತ್ತ ನಮ್ಮ ಒಂದು 50 ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫೋಕಸ್ ಪದವಿ ಪೂರ್ವ ಕಾಲೇಜಿನಿಂದ ವಿದ್ಯಾ ಪ್ರತಿಭಾ ಪುರಸ್ಕಾರ ಮತ್ತು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ. ವಿದ್ಯೆಯೊಂದಿಗೆ ಕೌಶಲ್ಯತೆ ರೂಢಿಸಿಕೊಳ್ಳುವಂತೆ ಕರೆಕೊಟ್ಟ ಬಾಹುಬಲಿ ತಾಂತ್ರಿಕ ವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸುನಿಲ್ ಕುಮಾರ್. ಸ್ಥಳೀಯ ಮಟ್ಟದ ಅಂಗನವಾಡಿಗಳಲ್ಲಿನ ಮೂಲಭೂತ ಸೌಲಭ್ಯ, ಸವಲತ್ತು, ಕುಂದುಕೊರತೆಗಳನ್ನು ಪರಿಶೀಲಿಸುವಂತೆ ಸ್ಥಳೀಯ ನ್ಯಾಯಾಲಯಗಳಿಗೆ ರಾಜ್ಯ ಹೈಕೋರ್ಟ್ ಸೂಚನೆ. ಪಟ್ಟಣದ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಪಟ್ಟಣದ ನ್ಯಾಯಾಧೀಶರುಗಳು.
ನೂತನವಾಗಿ ರಚನೆಗೊಂಡ ಪುರವರ್ಗ ಹಿರೇಮಠದ ಟ್ರಸ್ಟ್ನಿಂದ ನುಗ್ಗೇಹಳ್ಳಿ ಕೆಪಿಎಸ್ ಶಾಲೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪೆನ್ ವಿತರಣೆ ಮಾಡಿದ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.